ಎಲ್ಲರೂ ನನ್ನ ಜೊತೆಗಿದ್ರಿ? ಇವತ್ತು ಯಾವ ವಿಷಯ ನಾವು ನೋಡಪ್ಪ ಅಂದ್ರೆ ಸಭೆಗೂ ಮತ್ತು ಲೋಕಕ್ಕೆ ಇರುವಂತ ಸಂಬಂಧ. ಇವತ್ತು ಜೀವಸ್ವರೂಪನಾದ ದೇವರ ಸಭೆಯನ್ನು, ಜೀವಸ್ವರೂಪನಾದ ದೇವರ ಮಂದಿರವನ್ನು, ದೇವರು ತಾನು ಸ್ವರಕ್ತವನ್ನು ಸುರಿಸಿ ಕೊಂಡುಕೊಂಡಂತ ಸಭೆಯನ್ನು ಇವತ್ತು ಲೋಕ ಯಾವ ರೀತಿಗೆ ನೋಡ್ತಾ ಇದೆ, ದೇವ್ರು ಯಾವ ರೀತಿಗೆ ನೋಡ್ತಾ ಇದ್ದೇನೆ ಅನ್ನೋದನ್ನ ಆಮೇಲೆ ನೋಡೋಣ. ಸೈತಾನನು ಯಾವ ರೀತಿಗೆ ಸಭೆಯನ್ನು ನೋಡ್ತಾ ಇದ್ದೇನೆ ಎಂಬುದಾಗಿ ನಾವು ಆಮೇಲೆ ನೋಡೋಣ. ದೇವರ ದೃಷ್ಟಿಯಲ್ಲಿ ಸಭೆ ಯಾವ ರೀತಿಗಿದೆ, ಸೈತಾನನ ದೃಷ್ಟಿಯಲ್ಲಿ ಸಭೆ ಯಾವ ರೀತಿ ಎಂಬುದಾಗಿ ನಾವು ಆಮೇಲೆ ನೋಡೋಣ. ಆದ್ರೆ ಇವತ್ತು ನಾವು ಬಹಳ ಪ್ರಾಮುಖ್ಯವಾಗಿ ಇವತ್ತು ಲೋಕದ ದೃಷ್ಟಿಯಲ್ಲಿ ಸಭೆ ಯಾವ ರೀತಿಗಿದೆ, ಇವತ್ತು ಸಭೆ ಅಂತಕ್ಕಂಥದ್ದು ಕ್ರಿಸ್ತನು ಸ್ವರಕ್ತ ಸುರಿಸಿಕೊಂಡ್ಕೊಂಡಂತ ಸಭೆ ಅಂತಕ್ಕಂಥದ್ದು ಇವತ್ತು ಲೋಕದ ದೃಷ್ಟಿಯಲ್ಲಿ ಯಾವ ರೀತಿಗಿದೆ ಎಂಬುದಾಗಿ ನಾವು ಕ್ಲುಪ್ತವಾಗಿ ನೋಡಿಕೊಂಡು ನಾವೆಲ್ಲರೂ ಕೂಡ ಪ್ರಾರ್ಥನೆ ಹೋಗೋಣ. ಬನ್ನಿ ನನ್ನೊಂದಿಗೆ ನೀವು ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ ನಿಮ್ಮ ಸತ್ಯವೇದವನ್ನು ನಿಮ್ಮ ಬೈಬಲ್ನನ್ನು ದಯವಿಟ್ಟು ನೀವು ತಿರುಗಿಸುವುದಾದ್ರೆ, ಇವತ್ತು ದೇವರು ಇವತ್ತು ಜೀವಸ್ವರೂಪನಂತ ದೇವರ ಒಂದು ಸಭೆಗೂ ಮತ್ತು ಲೋಕ ಈ ಸಭೆಯನ್ನು ಯಾವ ರೀತಿಗೆ ನೋಡ್ತಾ ಇದೆ. ಈ ಲೋಕ ಜೀವಸ್ವರೂಪನಂತ ದೇವರ ಮಂದೆಯನ್ನು, ದೇವರ ಸಭೆಯನ್ನು, ಈ ಒಂದು ಸ್ವರಕ್ತವನ್ನು ಸುರಿಸಿಕೊಂಡಂತ ಸಂಘವನ್ನು ಇವತ್ತು ಲೋಕ ಯಾವ ರೀತಿಗೆ ನೋಡ್ತಾ ಇದೆ. ಸೊ ಲೋಕ ನೋಡುವಂತ ರೀತಿ ಯಾವ ರೀತಿಗಿದೆ ಎಂಬುದಾಗಿ ನಾವೆಲ್ಲರೂ ಸ್ವಲ್ಪ ಹೊತ್ತೊಂದು ವಾಕ್ಯವನ್ನು ನೋಡಿಕೊಂಡು ನಾವೆಲ್ಲರೂ ಕೂಡ ಪ್ರಾರ್ಥನೆ ನೋಡೋಣ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ, ದಯವಿಟ್ಟು ನಿಮ್ಮ ಸತ್ಯವೇದವನ್ನು ತೆಗಿರಿ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 1ನೇ ವಚನ, 2ನೇ ವಚನ, 3ನೇ ವಚನ, ಈ 3 ವಚನಗಳು ಎಲ್ಲರೂ ಸೇರಿ ಈ ವಾಕ್ಯವನ್ನು ಓದ್ಕೋಣ. ಎಲ್ಲರೂ ಸೇರಿ ಓದ್ಕೋಣ. ಇದನ್ನು ಹೇಳಿ ನಿದ್ರೆ ಹೋದನು. ಸೌಲನು ಅವನ ಕೊಲೆಗೆ ಸಮ್ಮತಿಸುವನಾಗಿದ್ದನು. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮರಯ ಸೀಮೆಗಳಲ್ಲಿ ಚದರಿ ಹೋದರು. ಭಕ್ತರಾದಂಥ ಜನರು ಸ್ತೆಫನನ್ನು ಹೂಣಿಟ್ಟು ಅವನಿಗೋಸ್ಕರವಾಗಿ ಬಹಳ ಗೋಳಾಡಿದರು. ಆದರೆ ಸೌಲನು ಮನೆ ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು. ದೇವರು ಈ ವಾಕ್ಯದಿಂದ ದೇವರು ನಮ್ಮ ಜೊತೆ ಮಾತಾಡಲಿ ಮತ್ತು ಪ್ರಾರ್ಥನೆಗೋಸ್ಕರವಾಗಿ ನಮ್ಮನ್ನು ಸಿದ್ಧಪಡಿಸಲಿ ಎಂಬುದಾಗಿ ನಾನು ಈ ಸಂದೇಶವನ್ನು ನಿಮ್ಮ ಮಧ್ಯೆ ತಂದಿದ್ದೇನೆ. ಸೊ ನಾವು ನೋಡ್ತೇವೆ, ನನ್ನ ಪ್ರೀತಿಯ ದೇವಜನರೇ, ನಾವು ಓದಿಕೊಂಡಿರುವಂಥ ವೇದ ಭಾಗದಲ್ಲಿ ನಾನು ಮುಂಚೆ ಹೇಳಿದಂತೆ ಇವತ್ತು ಸಭೆಯನ್ನು ಲೋಕ ಯಾವ ರೀತಿಗೆ ನೋಡ್ತಾ ಇದೆ, ಇವತ್ತು ಜೀವಸ್ವರೂಪನಂತ ದೇವರ ಸಭೆಯನ್ನು ಇವತ್ತು ಲೋಕ ಯಾವ ರೀತಿಗೆ ದೃಷ್ಟಿಸ್ತಾ ಇದೆ, ಲೋಕದ ದೃಷ್ಟಿಯಲ್ಲಿ ದೇವರ ಸಭೆ ಯಾವ ರೀತಿಗಿದೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ ಮತ್ತು 3ನೇ ವಚನ ನೋಡ್ತೇವೆ. ಸಭೆ ನಾವು ನೋಡ್ತಾ ಇದ್ದೇವೆ, ಕಡೆ ಕಾಲದಲ್ಲಿರುವಂತ ನಾವು, ಯೇಸು ಕ್ರಿಸ್ತನ ಬರುವಂತ ಸಮಯ ಬಹಳ ಸಮೀಪವಾಗಿರುವಂತ ಸಮಯದಲ್ಲಿ ಜೀವಿಸುವಂತ ನಾವು ಇವತ್ತು ಸಭೆ ಲೋಕದ ದೃಷ್ಟಿಯಲ್ಲಿ ಯಾವ ರೀತಿಗಿದೆಯಪ್ಪ ಅಂತಂದ್ರೆ, ಸಭೆ ಇವತ್ತು ಯಾವ ಸ್ಥಿತಿಯಲ್ಲಿ ಇದೆಯಪ್ಪ ಅಂತಂದ್ರೆ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಸಭೆ ಅಂತಕ್ಕಂಥದ್ದು ಹಿಂಸೆಯಲ್ಲಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಹಲ್ಲೆಲೂಯಾ. ಸಭೆ ಯಾವ ಸ್ಥಿತಿಯಲ್ಲಿ ಇದೆಯಪ್ಪ ಅಂತಂದ್ರೆ, ಇವತ್ತು ಲೋಕ ಜೀವಸ್ವರೂಪನಾಥ ದೇವರ ಸಭೆಯನ್ನು ಯಾವ ರೀತಿಗೆ ನೋಡ್ತಾ ಇದೆಯಪ್ಪ ಅಂತಂದ್ರೆ, ಲೋಕಸ್ಥರು ಮತ್ತು ಲೋಕ ಸಭೆಯನ್ನು ಯಾವ ರೀತಿಗೆ ನೋಡ್ತಾ ಇದೆಯಪ್ಪ ಅಂತಂದ್ರೆ, ಇವತ್ತು ಲೋಕ ನೋಡುವಂತ ದೃಷ್ಟಿ ಮತ್ತು ಲೋಕವು ಸಭೆಗೆ ಜೊತೆ ಮಾಡುವಂತ ವ್ಯವಹಾರ ಅದು ಯಾವ ರೀತಿಗಿದೆ ಎಂಬುದಾಗಿ ನೋಡುತ್ತಾ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಈ ಸಭೆ ಅಂತಕ್ಕಂಥದ್ದು ನಾವು ನೋಡ್ತೇವೆ ಅದು ಹಿಂಸೆಗಳ ಮಧ್ಯದಲ್ಲಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 3ನೇ ವಚನ ನಾವು ನೋಡ್ತೇವೆ. ಮೊದಲನೇ ಆ ವಚನದಲ್ಲಿ ನಾವು ನೋಡ್ತೇವೆ, ಈಗಾಗಲೇ ಸಭೆ ಅಂತಕ್ಕಂಥದ್ದು ಹಿಂಸೆಯಲ್ಲಿದೆ. ನಾವು ನೋಡ್ತೇವೆ ಅಲ್ಲಿ ಸ್ತೆಫನನು ನಾವು ನೋಡ್ತೇವೆ, ಅಲ್ಲಿ ಸುವಾರ್ತೆ ಹೇಳುವಂತ ಸಂದರ್ಭದಲ್ಲಿ ಆತನಿಗೆ ಅನೇಕರಲ್ಲಿ ಸೇರಿ ಬಂದಂತವ್ರು ದೇವ್ರ ಮಾತು ಹೇಳುವಂತ ಸಂದರ್ಭದಲ್ಲಿ ಆ ಸುವಾರ್ತೆಯನ್ನು ಅರಗಿಸಿಕೊಳ್ಳದೆ ಆತನಿಗೆ ಕಲ್ಲಿನಿಂದ ಹೊಡೆದು ಸಾಯಿಸಿದ್ರು. ನಾವು ನೋಡ್ತೇವೆ ಆತನ ಒಂದು ಕೊಲೆಯಲ್ಲಿ ಈ ಒಂದು ಸೌಲನು ಕೂಡ ಸಮ್ಮತಿಸುವನಾಗಿದ್ದನು. ನಾವು ನೋಡ್ತೇವೆ ಸ್ತೆಫನನ್ನು ಹೊಡೆಯುವಂತ ಸಂದರ್ಭದಲ್ಲಿ, ಸ್ತೆಫನನನ್ನು ಕೊಲ್ಲುವಂತ ಸಂದರ್ಭದಲ್ಲಿ ಈ ಸೌಲನು ಕೂಡ ಅದೇ ಗುಂಪಿನಲ್ಲಿದ್ದನು. ಆತನು ನಾವು ನೋಡ್ತಿದ್ದೇವೆ, ಯಾರು ಸ್ತೆಫನನ ಮೇಲೆ ಕಲ್ಲು ಹಾಕ್ತಾ ಇದ್ರು, ಯಾರು ಸ್ತೆಫನನಿಗೆ ಕೊಲೆ ಮಾಡ್ತಾ ಇದ್ರು, ಅವರೆಲ್ಲರನ್ನು ಕಾಪಾಡುವಂತ ಅವ್ರ ವಸ್ತ್ರಗಳನ್ನು ನೋಡುವಂತ ಕೆಲಸ ಈ ಸೌಲನ್ನು ಮಾಡ್ತಾ ಇದ್ದನು. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾವಾಗ ಸ್ತೆಫನನು ನಾವು ನೋಡ್ತೇವೆ ಆತನು ಕಲ್ಲುಗಳಿಂದ ಹೊಡೆದು ಸಾಯಿಸಲ್ಪಟ್ರು, ನಾವು ನೋಡ್ತೇವೆ ಅವಾಗ ಸಭೆ ಅಂತಕ್ಕಂಥದ್ದು ನಾವು ನೋಡ್ತೇವೆ ಅಲ್ಲಿರ್ತಕ್ಕಂಥ ಅನೇಕ ವಿಶ್ವಾಸಿ ಮಕ್ಕಳು ಅವರೆಲ್ಲರೂ ಕೂಡ ಅನೇಕ ಕಡೆ ಚದರಿ ಹೋದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ, ಹಲ್ಲೆಲೂಯಾ. ಸೊ ನಾವು ನೋಡ್ತೇವೆ ಅನೇಕ ವಿಶ್ವಾಸಿ ಮಕ್ಕಳು ಚದರಿ ಹೋದ್ರು, ಆದ್ರೆ ನಾವು ನೋಡ್ತೇವೆ ಅಪೊಸ್ತಲರು ಮಾತ್ರ ಚದರಿ ಹೋಗ್ಲಿಲ್ಲ. ನಾವು ನೋಡ್ತೇವೆ ಅಪೊಸ್ತಲರು ಮಾತ್ರ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಅವರು ಎಲ್ಲ ಜನರು ಚದರಿ ಹೋದ್ರು ಕೂಡ ಈ ಅಪೊಸ್ತಲರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಸಭೆ ಚದರಿ ಹೋದಂತ ಸಂದರ್ಭದಲ್ಲಿ ಮನೆಗಳಲ್ಲಿ ಹೋಗಿ ಏನ್ ಮಾಡ್ತಾ ಇದ್ರ ಅಂದ್ರೆ ಪ್ರಾರ್ಥನೆ ಕೂಡಿಕೆಗಳನ್ನು,
ಸುವಾರ್ತೆ ಕೂಡಿಕೆಗಳನ್ನು, ದೇವರ ವಾಕ್ಯಗಳನ್ನು ಅವಾಗ ಧ್ಯಾನ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಅಲ್ಲೆಲ್ಲಯ್ಯ, ನಾವು ನೋಡ್ತೇವೆ ಯಾವಾಗ ಇದು ಸೌಲನಿಗೆ ಗೊತ್ತಾಗ್ತದೋ, ಯಾವಾಗ ಸೌಲನು ಮನೆ ಮನೆಗಳಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು, ಮನೆ ಮನೆಗಳಲ್ಲಿ ದೇವರಿಗೆ ಆರಾಧನೆ ಮಾಡ್ತಾ ಇದ್ರು, ಮನೆ ಮನೆಗಳಲ್ಲಿ ಕ್ರಿಸ್ತನನ್ನು ನಂಬಿದಂತವ್ರು ಇದರ ಎಂಬುದಾಗಿ ಆತನ ಗುರುತು ಮಾಡ್ಕೊಂಡು ನಾವು ನೋಡ್ತೇವೆ. ಕೊನೆಯದಾಗಿ ನಾವು ನೋಡ್ತೇವೆ 3ನೇ ವಚನ ಆತನು ಮಾಡುವಂತ ಕೆಲಸ ಏನಪ್ಪಾ ಅಂದ್ರೆ, ಆತನು ಮನೆ ಮನೆಗಳಲ್ಲಿ ಆತನ ಏನ್ ಮಾಡದನಂತ್ರಿ, ಹೊಕ್ಕು ಗಂಡಸರನ್ನದೇ ಹೆಂಗಸರನ್ನೇ ಎಲ್ಲರನ್ನೂ ಕೂಡ ಆತನು ಎಳೆದುಕೊಂಡು ಬಂದು ನಾವು ನೋಡ್ತೇವೆ ಆತನು ಹಿಂಸೆ ಮಾಡ್ತಾ ಇದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಅಲ್ಲೆಲ್ಲಯ್ಯ, ನನ್ನ ಪ್ರೀತಿ ದೇವರ ಮಕ್ಕಳೇ, ಸಹೋದರ ಸಹೋದರಿಯರೇ, ಇವತ್ತು ನಾವು ಸಭೆ ಲೋಕದ ದೃಷ್ಟಿಯಲ್ಲಿ ನಾವು ಇವತ್ತು ಧ್ಯಾನ ಮಾಡ್ತಾ ಇದ್ದೇವೆ ಯಾವ ರೀತಿ ಇದೆ ಎಂಬುದಾಗಿ. ಪ್ರಸ್ತುತವಾಗಿ ಈಗ ನಾವು ಜೀವಿಸುವಂತ ಕಾಲ, ಈ ಸಮಯ, ಈ ಘಳಿಗೆ ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ಸಭೆ ಅದು ಆರೋಗ್ಯಕರವಾಗಿಲ್ಲ. ಈಗ ನಾನು ನೀನು ಇವತ್ತು ಜೀವಿಸುವಂತ ಈ ಕಾಲದಲ್ಲಿ ಸಭೆ ಅಂತಕ್ಕಂಥದ್ದು ಅದು ಹಿಂಸೆಗೆ ಒಳಗಾಗಿದೆ ಎಂಬುದಾಗಿ ನೋಡ್ತಿದ್ದೇವೆ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ, ಆದಿ ಸಭೆಯಲ್ಲಿ ಕೂಡ ಅನೇಕರು ನಾವು ನೋಡ್ತಿದ್ದೇವೆ ಹಿಂಸೆಗೊಳಗಾಗಿದ್ರು. ಲೋಕ ಸಭೆಯನ್ನು ಪ್ರೀತಿ ಮಾಡಲಿಲ್ಲ, ಲೋಕ ಯಾವಾಗಲೂ ಕೂಡ ಸಭೆಯನ್ನು ಹಿಂಸೆ ಮಾಡ್ತಾ ಬಂತು. ನಾವು ನೋಡ್ತೇವೆ ಲೋಕ ಅಂತಕ್ಕಂಥದ್ದು ಸಭೆಗೆ ಹಿಂಸೆ ಕೊಡ್ತಾ ಬಂತು. ನಾವು ನೋಡ್ತೇವೆ, ಆದ್ರೂ ಕೂಡ ನಾವು ನೋಡ್ತೇವೆ ಸಭೆ ಅಂತಕ್ಕಂಥದ್ದು, ಚರ್ಚ್ ಅಂತಕ್ಕಂಥದ್ದು ನಾವು ನೋಡ್ತಿದ್ದೇವೆ, ಸಭೆ ಹಿಂಸಿಸಲ್ಪಟ್ಟರು ಕೂಡ ನಾವು ನೋಡ್ತೇವೆ ಅನೇಕರು ಮನೆ ಮನೆಗಳಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಕೂಡ, ಆರಾಧನೆ ಮಾಡಿದ್ರು ಕೂಡ, ಸೌಲನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಆತನು ಮನೆ ಮನೆಗಳಲ್ಲಿ ಏನ್ ಮಾಡಿದನಪ್ಪ ಅಂತಂದ್ರೆ, ಹೊಕ್ಕು ಅವರನ್ನು ಹಿಡಿದು ಎಳೆದು ತರುವಂತ ಪ್ರಯತ್ನ ಮಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಅಲ್ಲೆಲ್ಲಯ್ಯ, 3ನೇ ವಚನ ಓದ್ತೀರಾ ಯಾರಾದ್ರು? ಆದರೆ ಸೌಲನು ಮನೆ ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನೆಂಬುದಾಗಿ ದೇವರ ವಾಕ್ಯ ನೋಡ್ತೀವಿ. ಅಂದ್ರೆ ಇವತ್ತು ಈ ವಾಕ್ಯ ಓದುವಂತ ಸಂದರ್ಭದಲ್ಲಿ, ಈ ವಾಕ್ಯ ದಾನ ಮಾಡುವಂತ ಸಂದರ್ಭದಲ್ಲಿ ನಿಮಗೇನು ಅನ್ನಿಸ್ತಾ ಇದೆ? ಸಭೆ ಆರೋಗ್ಯಕರವಾಗಿದೆಯೇ? ಸಭೆ ಆರೋಗ್ಯವಾಗಿದೆಯಾ? ಇಲ್ಲ, ಸಭೆ ಆರೋಗ್ಯಕರವಾಗಿಲ್ಲ. ನಾವು ನೋಡ್ತೇವೆ ಸಭೆ ಆದಿ ಸಭೆ ಹಿಂಸೆಯಲ್ಲಿತ್ತು, ಈಗೂ ಕೂಡ ಏನಾಗಿದೆಪ್ಪ ಅಂತಂದ್ರೆ ಸಭೆ ಅಂತಕ್ಕಂಥದ್ದು ಹಿಂಸೆಯಲ್ಲಿದೆ. ನಾವೆಲ್ಲರೂ ಇಲ್ಲಿ ಚೆನ್ನಾಗಿ ಆರಾಮಾಗಿ ಕೂತ್ಕೊಂಡು ದೇವ್ರ ವಾಕ್ಯ ಕೇಳ್ತಾ ಇದ್ದೀವಿ. ಆದರೆ ಇವತ್ತು ಲೋಕದಲ್ಲಿ ಅನೇಕ ರಾಜ್ಯಗಳಲ್ಲಿ, ಅನೇಕ ಒಂದು ಊರುಗಳಲ್ಲಿ ಇವತ್ತು ಪರಿಸ್ಥಿತಿ ಬಹಳ ವ್ಯತಿರೇಕವಾಗಿದೆ. ಇವತ್ತು ಸಂಡೇ ಬಂತಪ್ಪ ಅಂತಂದ್ರೆ, ಆರಾಧನೆ ಮಾಡ್ಬೇಕಪ್ಪ ಅಂತಂದ್ರೆ ಛತ್ತೀಸ್ಗಢ, ಬಿಹಾರು ನಾವು ನೋಡ್ತೇವೆ. ಇವತ್ತು ಅನೇಕ ಸ್ಥಳಗಳಲ್ಲಿ ನಾವು ನೋಡ್ತೇವೆ, ಮಣಿಪುರ ಅಂತಕ್ಕಂಥ, ಮಿಜೋರಾಂ ಅಂತಕ್ಕಂಥ ಅನೇಕ ಸ್ಥಳಗಳಲ್ಲಿ, ನಮ್ಮ ಭಾರತ ದೇಶದ ಅನೇಕ ರಾಜ್ಯಗಳಲ್ಲಿ ಇವತ್ತು ಬಹಿರಂಗವಾಗಿ ಇವತ್ತು ಆರಾಧನೆ ಮಾಡುವಂತ ಪರಿಸ್ಥಿತಿ ಅನೇಕ ಕ್ರೈಸ್ತರಿಗಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ನಾವು ನೋಡ್ತೇವೆ ಸಭೆ ಅಂತಕ್ಕಂಥದ್ದು ನಾವು ನೋಡ್ತೇವೆ ಇನ್ನೂ ಕೂಡ ಲೋಕ ಸಭೆಯನ್ನೇನ್ ಮಾಡ್ತಾ ಇದ್ದಾರೆ, ಹಿಂಸೆ ಪಡಿಸ್ತಾ ಇದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿರಿ. ಅಲ್ಲೆಲ್ಲಯ್ಯ, ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆದಿ ಕಾಲದಿರುವಂತ ಸಭೆ ಕೂಡ ಹಿಂಸೆಯಲ್ಲಿತ್ತು. ಸಭೆ ಲೋಕ ಸಭೆಯನ್ನು ಹಿಂಸೆ ಪಡಿಸ್ತು. ಆದರೆ ನಾವಿರುವಂತ ಈ ಪ್ರಸ್ತುತ ಸಮಯದಲ್ಲಿ ಕೂಡ ನಾವು ನೋಡ್ತೇವೆ ಸಭೆ ಅಂತಕ್ಕಂಥದ್ದು ಆರೋಗ್ಯಕರವಾಗಿಲ್ಲ. ಜೀವಸ್ವರೂಪನಂತ ದೇವರ ಸಭೆ ಅಂತಕ್ಕಂಥದ್ದು ಆರೋಗ್ಯಕರವಾಗಿಲ್ಲ. ಇವತ್ತು ಸಭೆ ಏನಾಗಿದೆಯಪ್ಪ ಅಂತಂದ್ರೆ, ಅದು ಹಿಂಸೆಗಳ ಮಧ್ಯದಲ್ಲಿ ಇವತ್ತು ಸಭೆ ಹೋಗ್ತಾ ಇರೋದ್ರಿಂದ, ಲೋಕ ವಿಪರೀತವಾಗಿ ಸಭೆಯನ್ನು ಹಿಂಸೆ ಮಾಡ್ತಾ ಇರೋದ್ರಿಂದ, ನನ್ನ ಪ್ರೀತಿ ದೇವರ ಮಕ್ಕಳೇ, ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 3ನೇ ವಚನದ ಪ್ರಕಾರವಾಗಿ ಇವತ್ತು ಸಭೆ ಹಿಂಸೆಯಲ್ಲಿರುವಂತ ಸಂದರ್ಭದಲ್ಲಿ, ಲೋಕ ಸಭೆಯನ್ನು ಹಿಂಸೆ ಮಾಡುವಂತ ಸಂದರ್ಭದಲ್ಲಿ, ಇವತ್ತು ನಾನು ನೀನು ಇವತ್ತು ಮಾಡಬೇಕಾಗಿರುವಂತ ಬಹಳ ಒಂದು ಪ್ರಾಮುಖ್ಯವಾದಂತ ಕೆಲಸ ಏನಪ್ಪಾ ಅಂತಂದ್ರೆ, ಜೀವಸ್ವರೂಪ ದೇವರ ಸಭೆ ಆರೋಗ್ಯಕರವಾಗಿರ್ಬೇಕಪ್ಪ ಅಂತಂದ್ರೆ, ನಾನು ನೀನು ಲೋಕ ಸಭೆಯನ್ನು ಹಿಂಸೆ ಪಡಿಸ್ತಾ ಇದೆ. ಅದಕ್ಕೋಸ್ಕರಾಗಿ ಯಾರು ಸಭೆಯನ್ನು ಹಿಂಸೆ ಪಡಿಸ್ತಾ ಇದ್ರೋ ಅವ್ರಿಗೋಸ್ಕರಾಗಿ ನಾನು ನೀನು ಪ್ರಾರ್ಥನೆ ಮಾಡ್ಬೇಕಂತ ಹೇಳಿರಿ. ಅಲ್ಲೆಲ್ಲಯ್ಯ, ಸಭೆಯನ್ನು ಯಾರು ಹಿಂಸೆ ಪಡಿಸ್ತಾ ಇದ್ರೋ, ಸಭೆಯನ್ನು ಯಾರು ಹಾಳು ಮಾಡ್ತಾ ಇದ್ರೋ, ಕ್ರಿಸ್ತನ ಸಭೆಗೆ ವಿರೋಧವಾಗಿ ಯಾರು ಕೆಲಸ ಮಾಡ್ತಾ ಇದ್ರೋ, ಯಾರು ಕೃತ್ಯಗಳನ್ನು ಮಾಡ್ತಾ ಇದ್ರೋ, ದೇವರ ರಾಜ್ಯಕ್ಕೆ ಅಡ್ಡಿಯಾಗಿ ಬರ್ತಾ ಇದ್ರು, ಅಂಥವ್ರೆಲ್ಲರಿಗೋಸ್ಕರವಾಗಿ ಇವತ್ತು ನಾನು ನೀನು ಮಾಡ್ಬೇಕಾಗಿರುವಂತ ಒಂದು ಬಹಳ ಮುಖ್ಯವಾದಂತ ಕೆಲಸ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಅಲ್ಲೆಲ್ಲಯ್ಯ, ಎಲ್ಲಿ ತನಕ ನೀನು ನಾನು ಲೋಕ ಸಭೆ ಹಿಂಸೆ ಮಾಡ್ತಾ ಇದೆ, ಹಿಂಸೆಗಳ ಮಧ್ಯದಲ್ಲಿ ಸಭೆ ಹೋಗ್ತಾ ಇದೆ, ನಾನು ಲೋಕಕ್ಕಾಗಿ ನಾನು ಪ್ರಾರ್ಥನೆ ಮಾಡಬೇಕು, ಹಿಂಸೆ ಪಡಿಸೋರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಬೇಕು, ಈ ಒಂದು ಸುವಾರ್ತೆಗೆ ಅಡ್ಡಿ ಬರುವಂತರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತ ಮನೋಭಾವನೆ ನಿನ್ನಲ್ಲಿ ಬರದೆ ಪ್ರಾರ್ಥನೆ ಮಾಡ್ಲಿಲ್ಲಪ್ಪ ಅಂತಂದ್ರೆ, ದೇವರ ರಾಜ್ಯ ಅಂತಕ್ಕಂಥದ್ದು ಭೂಮಿ ಮೇಲೆ ಬಲವಾಗಿ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ. ಇವತ್ತು ಚರ್ಚ್ ಪ್ರೇಯರ್ಗೆ, ಸಂಘ ಪ್ರಾರ್ಥನೆಗೆ ನಿನ್ನನ್ನು ನನ್ನನ್ನು ದೇವರು ಪ್ರೇರೇಪಿಸಿ ಇವತ್ತು ಬರುವಂತೆ ಉತ್ತೇಜನ ನೀಡಿದನಪ್ಪ ಅಂತಂದ್ರೆ, ಬಹುಶಃ ನಿನ್ ಮೇಲೆ ಏನೋ ಒಂದು ಆಸೆ ಇಟ್ಕೊಂಡಿದ್ದಾನೆ ದೇವರು.
ಬಹುಶಃ ನಿನ್ನ ಮೇಲೆ ಏನೋ ಒಂದು ಒಂದು ಭರವಸೆ ಇಟ್ಕೊಂಡಿದ್ದಾನೆ ದೇವರು. ನಿನ್ನನ್ನು ಯಾಕೆ ಆತನು ಇಷ್ಟು ಜನ ಸಭೆಯಲ್ಲಿ ಇದ್ರು ಕೂಡ, ಇಷ್ಟು ಜನ ಕ್ರೈಸ್ತರಿದ್ರು ಕೂಡ ಯಾಕೆ ಇವತ್ತು ಇವತ್ತು ಸಂಘ ಪ್ರಾರ್ಥನೆಗೆ ದೇವರು ನಿನ್ನನ್ನು ಬರುವಂತೆ ಪ್ರೇರೇಪಣೆ ಮಾಡಿದನಪ್ಪ ಅಂತಂದ್ರೆ, ಬಹುಶಃ ನಾನು ಅನ್ಕೊಳ್ತೀನಿ ದೇವರು ನಿನ್ನನ್ನು ಬಹಳವಾಗಿ ಆತನ ನಂಬಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ದೇವರು ನಿನ್ನ ಮೇಲೆ ವಿಶ್ವಾಸ ಬಿಟ್ಟಿದ್ದಾನೆ. ದೇವರು ನಿನ್ನನ್ನು ಬಹಳವಾಗಿ ಆತನ ನಂಬಿದ್ದಾನೆ. ಇವತ್ತು ನಾನು ಕೊಡುವಂತ ಸಂದೇಶ ಇವತ್ತು ನನ್ನ ಮಗನು ನನ್ನ ಮಗಳು ಗ್ರಹಿಸಿಕೊಂಡು, ಇವತ್ತು ಸಭೆ ಅಂತಕ್ಕಂಥದ್ದು, ನಾನು ಸ್ವರಕ್ತನ್ನು ಸುರಿಸ್ಕೊಂಡಂತ ಸಭೆ ಅಂತಕ್ಕಂಥದ್ದು ಲೋಕ ತುಂಬಾ ಹಿಂಸಿಸ್ತಾ ಇದೆ. ಹಿಂಸೆ ಮಧ್ಯದಲ್ಲಿ ಇವತ್ತು ಸಭೆ ಇದೆ. ಆ ಸಭೆಗೋಸ್ಕರಾಗಿ ನನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ ಅಂತಕ್ಕಂಥ ಒಂದು ಭಾವನೆಯಿಂದ ಇವತ್ತು ದೇವರು ಈ ಸಂದೇಶವನ್ನು ನಮ್ಮ ಮಧ್ಯದಲ್ಲಿ ತಂದಿದ್ದಾನೆ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾನು ಮುಂಚೆ ಹೇಳಿದಂತೆ ಇವತ್ತು ನಾವು ಒಂದೇ ಒಂದು ಅಂಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಹೇಳಿದೆ. ಯಾವ ಅಂಶಪ್ಪ ಅಂತಂದ್ರೆ, ಲೋಕದ ದೃಷ್ಟಿಯಲ್ಲಿ ಸಭೆ ಯಾವ ರೀತಿಗಿದೆ ಎಂಬುದಾಗಿ ನಾವು ನೋಡಿದ್ದೇವೆ. ಈಗಾಗಲೇ ಲೋಕದ ದೃಷ್ಟಿಯಲ್ಲಿ ಸಭೆ ಯಾವ ರೀತಿಯಾಗಿದ್ದೀರಿ? ಆರೋಗ್ಯಕರವಾಗಿಲ್ಲ. ಸಭೆ ಅಂತಕ್ಕಂಥದ್ದು ಏನಾಗಿದೆ ಅಂದರೆ ಬಹಳ ಹಿಂಸೆಯಲ್ಲಿದೆ. ಅನೇಕರು ಫ್ರೀಯಾಗಿ ಸ್ವಾತಂತ್ರ್ಯದಿಂದ ಸುವಾರ್ತೆ ಸಾರೋದಕ್ಕಾಗಿ ಸೇವೆ ಮಾಡೋದಕ್ಕಾಗಿ ಇವಾಗ ಆಗ್ತಾ ಇಲ್ಲ. ಕಾರಣ ಏನಪ್ಪ ಅಂತಂದ್ರೆ, ಬಹಳಷ್ಟು ಜನ ಏನೋ ಬಂದ್ರೆ ಲೋಕ ಏನದಪ್ಪ ಅಂತಂದ್ರೆ ಇವತ್ತು ಸಭೆಗೆ ಹಿಂಸೆ ಕೊಡ್ತಾ ಇದೆ, ಸೇವೆಗೆ ಹಿಂಸೆ ಕೊಡ್ತಾ ಇದೆ, ಸೇವಕರನ್ನ ಹಿಂಸೆ ಕೊಡ್ತಾ ಇದೆ. ಲೋಕಕ್ಕೆ ನಾವು ನೋಡ್ತಾ ಇದ್ದೇವೆ, ಸಭೆಗೆ ಹಿಂಸೆ ಪಡಿಸೋದು ಮಾತ್ರ ಗೊತ್ತಿದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಮಾಡ್ಬೇಕಾಗಿ ಒಂದು ಕೆಲಸ ಏನಪ್ಪ ಅಂತಂದ್ರೆ, ಯಾರು ಸಭೆಯನ್ನು ಹಿಂಸೆ ಪಡಿಸ್ತಾ ಇದ್ರು, ಯಾರು ದೇವರ ಸುವಾರ್ತೆಗೆ ಸೇವೆಗೆ ಅಡ್ಡವಾಗಿ ನಿಂತಿದ್ದಾರೋ, ದೇವರ ರಾಜ್ಯ ಕಟ್ಟಲು ಅಡ್ಡಿಪಡಿಸ್ತಾ ಇದ್ರು, ಅಂಥವ್ರಿಗೋಸ್ಕರಾಗಿ ನಾನು ನೀನು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಅಲ್ಲೆಲ್ಲಿಯ ಇದರ ಫಲಿತ ಏನಾಗ್ತದಪ್ಪ ಅಂತಂದ್ರೆ, ನಾನು ನೀನು ಪ್ರಾರ್ಥನೆ ಮಾಡಿದ್ರೆ ಇದರ ಒಂದು ರಿಸಲ್ಟ್ ಹೆಂಗಿರ್ತದಪ್ಪ ಅಂತಂದ್ರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ನನ್ನ ನಿನ್ನ ಪ್ರಾರ್ಥನೆಯನ್ನು ಕೇಳಿ, ನನ್ನ ನಿನ್ನ ಅತ್ಯಾಸಕ್ತಿ ಉಳ್ಳಂತ ಪ್ರಾರ್ಥನೆಯನ್ನು ಕೇಳಿ ದೇವ್ರು ಏನ್ ಮಾಡ್ತಾನಪ್ಪ ಅಂತಂದ್ರೆ, ಯಾರ ಲೋಕದಲ್ಲಿ ಸಭೆಯನ್ನು ಹಿಂಸೆ ಪಡಿಸ್ತಾ ಇದ್ದಾರಲ್ಲ, ಯಾರು ಸಭೆಯನ್ನು ಹಿಂಸೆ ಪಡಿಸಿ ಆನಂದ ಪಡ್ತಾ ಇದ್ದಾರಲ್ಲ, ನಾವು ನೋಡ್ತೇವೆ ದೇವರು ಅವರ ಮನಸ್ಸುಗಳನ್ನು, ದೇವರ ಹೃದಯಗಳನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಮಾರ್ಪಡಿಸಿ, ಕೊನೆಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ದೇವರು ಅವರಿಂದಲೇ ದೇವರ ರಾಜ್ಯವನ್ನು ಬಲವಾಗಿ ಕಟ್ಟಲು ಅವರನ್ನೇ ಒಂದು ಸಾಧನವಾಗಿ ದೇವರು ಉಪಯೋಗ ಮಾಡ್ಕೊಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಅಪೊಸ್ತಲರ 8ನೇ ಅಧ್ಯಾಯದಲ್ಲಿ ಸೌಲನು ಸಭೆಯನ್ನು ಹಾಳು ಮಾಡ್ತಾ ಇದ್ದೇನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. 3ನೇ ವಾಕ್ಯದಲ್ಲಿ. ಹಲ್ಲೆಲೂಯಾ. 3ನೇ ವಚನದಲ್ಲಿ ಏನ್ ಬರ್ತದ್ರಿ? ಈ ಸೌಲನು ಸಭೆಯನ್ನು ಏನ್ ಮಾಡ್ತಾ ಇದ್ದೇನೆ ಅಂತ ಬರ್ತದ್ರಿ? ಹೆಂಗ ಹಾಳು ಮಾಡ್ಲತ್ತಾನಂತ? ಮನೆಗಳಲ್ಲಿ ಹೊಕ್ಕು ದೇವ ಜನರನ್ನು ಎಳೆದುಕೊಂಡು ಬಂದು ಸೆರೆಮನೆಯಲ್ಲಿ ಹಾಕಿ ಸಭೆಯನ್ನು ಹಾಳು ಮಾಡ್ತಾ ಇದ್ದೇನೆ ಎಂಬುದಾಗಿ 3ನೇ ವಾಕ್ಯದಲ್ಲಿ ಬರ್ತದೆ ಅಂತ ಹೇಳಿ. ಅಲ್ಲೆಲ್ಲಿಯ. ಆದ್ರೆ ನಾವು ನೋಡ್ತೇವೆ ಅಲ್ಲಿ ಅಪೊಸ್ತಲರು, ನಾವು ನೋಡ್ತೇವೆ ಅನೇಕ ಜನರು ಚೆದರಿ ಹೋದ್ರು ಕೂಡ ಅಪೊಸ್ತಲರು ಮಾತ್ರ ಆ ಸ್ಥಳವನ್ನು ಬಿಟ್ಟು ಕದಲದೆ ಚೆದರಿ ಹೋಗದೆ ಅವರು ನಿರಂತರವಾಗಿ ಪ್ರಾರ್ಥನೆ ಮಾಡಿದ್ರಿಂದ, ಎಡೆಬಿಡದೆ ಪ್ರಾರ್ಥನೆ ಮಾಡಿದ್ರಿಂದ, ಹಿಂಸೆಯ ಮಧ್ಯದಲ್ಲಿ ಅವರು ಅನೇಕ ಎದುರಿಸುವಂತವರಿಗೆ, ಅನೇಕ ಹಿಂಸೆ ಕೊಡುವಂತವರಿಗೆ ಪ್ರಶ್ನೆ ಮಾಡ್ತಾ ಬಂದ್ರು. ನಾವು ದೇವರ ಮಾತನ್ನು ಕೇಳೋದಕ್ಕಿಂತ ನಿಮ್ಮ ಮಾತು ಕೇಳಬೇಕು ಅಂತೇಳಿ ಯಾರು ಅವ್ರಿಗೆ ಬೆದರಿಸ್ತಾ ಇದ್ರು, ಯಾರು ಅವ್ರಿಗೆ ಹಿಂಸೆ ಕೊಡಿಸ್ತಾ ಇದ್ರು, ಅವ್ರಿಗೆ ಮರು ಪ್ರಶ್ನೆ ಮಾಡ್ತಾ ಅವರು ಪ್ರಾರ್ಥನೆ ಮಾಡ್ತಾ ಬಂದ್ರು ಅಂತ ಹೇಳಿ. ಅಲ್ಲೆಲ್ಲಿಯ. ಅಲ್ಲಿ ನಾವು ನೋಡ್ತೇವೆ ಪೌಲನನ್ನು, ಶೀಲನನ್ನು, ಅನೇಕ ಅಪೊಸ್ತಲರನ್ನು ಹಿಡಿದು ಚಡಿಗಳಿಂದ ಹುಡಿದು ಇನ್ನು ಮುಂದೆ ನೀವು ಯೇಸುವಿನ ಹೆಸರನ್ನು ಎತ್ತಬಾರದೆಂಬುದಾಗಿ ಅನೇಕರವರನ್ನು ಹಿಂಸೆ ಪಡಿಸೋದನ್ನು ಕೂಡ ನಾವು ನೋಡ್ತೇವೆ. ಅಲ್ಲಿ ಅವರು ಒಂದು ಪ್ರಶ್ನೆ ಏನಾಗಿತ್ತಪ್ಪ ಅಂದ್ರೆ, ಆ ಪ್ರಶ್ನೆಗೆ ಉತ್ತರ ಏನಾಗ್ತದೆ? ನಾವು ದೇವರ ಮಾತನ್ನು ಕೇಳೋದಕ್ಕಿಂತ ನಿಮ್ಮ ಮಾತು ಕೇಳ್ಬೇಕೇನಂತ ಹೇಳಿ ಮರು ಪ್ರಶ್ನೆ ಅವರಿಗೆ ಮಾಡಿ ನಾವು ನೋಡ್ತೇವೆ. ಅವರು ಪ್ರಾರ್ಥನೆ ಮಾಡೋದನ್ನು ಬಿಡ್ಲಿಲ್ಲ, ಆರಾಧನೆ ಮಾಡೋದನ್ನು ಬಿಡ್ಲಿಲ್ಲ. ನಾವು ನೋಡ್ತೇವೆ ಸಭೆ ಚದರಿಸಲ್ಪಟ್ಟರು ಕೂಡ, ಸಭೆ ಹಿಂಸೆಯಲ್ಲಿದ್ರು ಕೂಡ ಮನೆಗಳಲ್ಲಿ ಹೋಗಿ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಅಲ್ಲೆಲ್ಲಿಯ. ಅವರು ಮಾಡಿರುವಂತ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ, ಅವರು ಸಭೆ ಲೋಕ ಎಷ್ಟು ಹಿಂಸೆ ಪಡಿಸ್ತಾ ಇದೆಯೋ ಅಷ್ಟು ಹೆಚ್ಚಾಗಿ ಅವರು ಮನೆಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರಿಂದ ಯಾರು ಮನೆಗೆ ಹೋಗಿ ಯಾರು ಹಿಂಸೆ ಕೊಡ್ತಾ ಇದ್ರೋ ಅವರನ್ನು ದೇವರು ಏನ್ ಮಾಡಿದ ಬದಲಾಯಿಸ್ಬಿಟ್ಟನು ಅಂತ ಹೇಳಿರಿ. ಅಲ್ಲೆಲ್ಲಿಯ. ಅಪೊಸ್ತಲರ 8ನೇ ಅಧ್ಯಾಯದಾಗ ನಾವು ನೋಡ್ತೀವಿ, ಪೌಲನು ಮನೆಗಳಲ್ಲಿ ಹೋಗಿ ಎಳ್ಕೊಂಡು ಬಂದು ಸಭೆಯನ್ನು ಹಾಳು ಮಾಡ್ತಿದ್ದೇನೆ ಅಂತ ಬರ್ದ. ನೀವು ತೆಗಿರಿ, ದೇವರು ಎಂತ ಅದ್ಭುತ ಕಾರ್ಯ ಮಾಡ್ತಾ ನೋಡ್ರಿ. ನಿಮ್ಮ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಹಾಗೆ ಇತ್ತಂದ್ರ ಆಕ್ಟ್ಸ್ ಚಾಪ್ಟರ್ 20 ತೆಗಿರಿ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ ನೋಡ್ರಿ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ. ದೇವರು ಪ್ರಾರ್ಥನೆಯಿಂದ ಎಂತ ಅದ್ಭುತ ಕಾರ್ಯ ಮಾಡ್ತಾನ ನೋಡ್ರಿ ದಯವಿಟ್ಟು. ಯಾವ ರೀತಿಗೆ ಹಿಂಸಕರನ್ನು ಮಾರ್ಪಡಿಸ್ತಾನೆ, ಯಾವ ರೀತಿಗೆ ಕಠಿಣವಾದವರನ್ನು ಯಾವ ರೀತಿಗೆ ಮಾರ್ಪಡಿಸ್ತಾನೆ, ಯಾವ ರೀತಿ ಖೂನಿಕೋರರನ್ನು, ದಗಾಕೋರರನ್ನು, ಕೊಲೆಗಾರರನ್ನು, ಕ್ರಿಸ್ತನ ವಿರೋಧಿಗಳನ್ನು, ಸುವಾರ್ತೆಗೆ ಅಡ್ಡು ಬರುವಂತವ್ರನ್ನು ದೇವರು ಯಾವ ರೀತಿಗೆ ಮಾರ್ಪಡಿಸ್ತಾನೆ, ಯಾವ ರೀತಿಗೆ ತನ್ನ ಕೆಲಸವನ್ನು ಆತನ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಆದಿಕಾಂಡ ಪುಸ್ತಕದಲ್ಲಿ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಎಂಬುದಾಗಿ
ದೇವರು ಹೇಳಿದಂತೆ ದೇವರಿಗಂತೂ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೋಡ್ರಿ ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 20ನೇ ವಚನ ಓದ್ರಿ. 20 ಓದ್ರಿ. 20 ನಾನು ನಿಮಗೆ ಹಿತಕರವಾದುದೆಲ್ಲವನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೂ ಹಿಂದೆಗೆಯದೆ ಯಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರುಗಬೇಕೆಂತಲೂ ನಮ್ಮ ಕರ್ತನಾದಂಥ ಯೇಸುವಿನ ಮೇಲೆ ನಂಬಿಕೆ ಇಡಬೇಕೆಂತಲೂ. ಹಲ್ಲೆಲೂಯಾ. ಮನೆ ಮನೆಗಳಲ್ಲಿ ಹೋಗಿ ಸಭೆಯನ್ನು ಹಾಳು ಮಾಡಂತ ವ್ಯಕ್ತಿ ಈ ಕೆಲಸ ಏನ್ ಮಾಡತ್ತಂದ್ರೆ ಮನೆ ಮನೆಗಳಲ್ಲಿ ಹೋಗಿ ಏನ್ ಮಾಡತ್ತಾನಂತ ದೇವರ ವಾಕ್ಯ ಹೇಳತ್ತಾನಂತ. ಹಲ್ಲೆಲೂಯಾ. ಯಾರು ಹೇಳತ್ತರಿ? ಸೌಲನು. ಮನೆ ಮನೆಗಳಲ್ಲಿ ಹೋಗಿ ಅವರನ್ನು ಹಿಡಿದು ಎಳೆದು ಅವ್ರನ್ನ ಸೆರೆಮನೆಯಲ್ಲಿ ಹಾಕದಂತ ಈ ವ್ಯಕ್ತಿ ಎಲ್ಲ ದೇವ ಜನರು ಅತ್ಯಾಸಕ್ತಿಯಿಂದ ಮಾಡಿದಂತ ಪ್ರಾರ್ಥನೆ, ದೇವರ ಪ್ರಣಾಳಿಕೆ, ಯಾವ ರೀತಿಗೆ ಸಭೆ ಅಂತಕ್ಕಂಥದ್ದು ಲೋಕದ ದೃಷ್ಟಿಯಲ್ಲಿ ಮಾರ್ಪಾಟೈತಪ್ಪ ಅಂತಂದ್ರೆ ನಾವು ನೋಡ್ತೇವೆ. ಮನೆ ಮನೆಗಳಲ್ಲಿ ಹಿಂಸೆ ಪಡಿಸುವಂತ ಈ ವ್ಯಕ್ತಿ ಈತನ ಏನ್ ಮಾಡ್ಲತ್ತನಂತ ಮನೆ ಮನೆ ಹೋಗಿ ದೇವ್ರ ವಾಕ್ಯ ಹೇಳತ್ತನಂತ. ಯಾರು ಹೇಳತ್ತರಿ? ಮನೆ ಮನೆ ಹೋಗಿ ಹಿಂಸೆ ಮಾಡುವಂತ ವ್ಯಕ್ತಿ ಮನೆ ಮನೆ ಹೋಗಿ ಏನ್ ಮಾಡತ್ತನಂತ ದೇವರ ವಾಕ್ಯ ಹೇಳತ್ತನಂತ. ನೋಡ್ರಿ, ಅಪೊಸ್ತಲ ಪೌಲನ ಜೀವಿತದಲ್ಲಿ ದೇವರು ತಂದಂತ ಬದಲಾವಣೆ ನೋಡ್ರಿ, ದೇವರು ಮಾಡಿದಂತ ಮಾರ್ಪಾಟ್ ನೋಡ್ರಿ, ಎಂತ ಅದ್ಭುತ ಕಾರ್ಯ ದೇವ್ರು ಮಾಡ್ದ ನೋಡ್ರಿ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಆತನ ಕಾರ್ಯ ಮಾಡುವಂತವನಾಗಿದ್ದಾನೆ ಅಂತ ಹೇಳಿದ್ರು. ದೇವರು ಅಸಾಧ್ಯವಾದಂತ ಕಾರ್ಯಗಳನ್ನು ಆತನ ಸಾಧ್ಯವಾಗಿ ಆತನ ಮಾಡ್ತಾನಂತ ಹೇಳಿದ್ರು. ನಾವು ನೋಡ್ತೇವೆ 8ನೇ ಅಧ್ಯಾಯದಲ್ಲಿ ಸಭೆಯನ್ನು ಆತನ ಹಾಳು ಮಾಡಿದನು, ಸಭೆಯನ್ನು ಹಿಂಸೆ ಮಾಡಿದನು. ಆದ್ರೆ ನಾವು 20ನೇ ಅಧ್ಯಾಯದಲ್ಲಿ ನೋಡ್ತೀವಿ ಯಾವ ವ್ಯಕ್ತಿ ಸಭೆಯನ್ನು ಹಾಳು ಮಾಡಿದನೋ, ಯಾವ ವ್ಯಕ್ತಿ ಸಭೆಯನ್ನು ಹಿಂಸೆ ಮಾಡಿದನೋ, ಅದೇ ವ್ಯಕ್ತಿ ಸಭೆಯನ್ನು ಯಾವ ರೀತಿ ಪ್ರೀತಿ ಮಾಡಿದನಪ್ಪ ಅಂತಾರೆ ತನ್ನ ಪ್ರಾಣದ ಹಂಗನ್ನು ತೊರೆದು ನಾವು ನೋಡ್ತೇವೆ ಆತನು ಸಭೆಯನ್ನು ಪ್ರೀತಿ ಮಾಡಿದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಕ್ರಿಸ್ತನಿಗೋಸ್ಕರವಾಗಿ ಆತನ ಹತಸಾಕ್ಷಿಯಾಗಿ ನಾವು ನೋಡ್ತೇವೆ ದೇವರ ರಾಜ್ಯವನ್ನು ಬಲವಾಗಿ ಪೌಲನ ಮೂಲಕವಾಗಿ ಕಟ್ಟಲ್ಪಡುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಈ ಅಂತ್ಯಕಾಲದಲ್ಲಿ ಜೀವಿಸುವಂತ ನಾವು ದೇವರ ಜೀವಿಸುವಂತ ಒಂದು ಸಭೆ ಹಿಂಸೆಯಲ್ಲಿರುವಂತ ಸಂದರ್ಭ ಇವತ್ತು ಅನೇಕರು ದೇವರ ಸಭೆಯನ್ನು ಹಿಂಸಿಸ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ನೋಡಿಕೊಂಡು ನಾವು ಸುಮ್ಮನೆ ಕೂತ್ಕೊಳ್ಳುವಂತ ಸಮಯ ಇದಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಆದಿ ಅಪೊಸ್ತಲರು ಯಾವ ರೀತಿಗೆ ಅತ್ಯಾಸಕ್ತಿಯಿಂದ ಅವರು ಪ್ರಾರ್ಥನೆ ಮಾಡಿದ್ರು ಆ ರೀತಿಗೆ ನಾನು ನೀನು ಒಂದ್ ವೇಳೆ ಪ್ರಾರ್ಥನೆ ಮಾಡೋದಾದ್ರೆ ಇವತ್ತು ಯಾರು ಕ್ರಿಸ್ತನನ್ನು ವಿರೋಧಿಸ್ತಾ ಇದ್ದಾರಲ್ಲ, ಯಾರು ಸಭೆಗೆ ಹಿಂಸೆ ಕೊಡ್ತಾ ಇದಾರಲ್ಲ, ಅವರನ್ನು ದೇವರು ಏನ್ ಮಾಡ್ತಾನಂದ್ರೆ ಮಾರ್ಪಡಿಸಿ ಅವರನ್ನು ಬದಲಾಯಿಸಿ ದೇವರು ಅವರನ್ನು ಬಲವಾದಂತ ಸಾಧನವಾಗಿ ಆತನ ರಾಜ್ಯ ಕಟ್ಟಲು ಅನೇಕರನ್ನು ದೇವರು ಉಪಯೋಗ ಮಾಡ್ಕೊಳ್ಬೇಕಂತದೇನೆ. ಆದ್ರೆ ಅದು ಯಾವಾಗಂದ್ರೆ ನೀನು ನಾನು ಮಾಡಿದಂತ ಪ್ರಾರ್ಥನೆಯಿಂದ ಅದು ಸಾಧ್ಯ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ನೀನು ನಾನು ಯಾವಾಗ ಇಂಥ ಪ್ರಾರ್ಥನೆ